ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದೆ. ಇದನ್ನು ಮಾಡಬಾರ್ದಾಗಿತ್ತು. ಯಾಕೆಂದರೆ ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದು ಸಿಗ್ತಾ ಇಲ್ಲ, ಎರಡನೇದು ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಸಬ್ಸಿಡಿ ಮಾರಾದರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಅಬ್ಸರ್ವ್ ಮಾಡ್ಕೊಂಡಿದ್ದಿದ್ರೆ ಒಂದಷ್ಟು ದಿವಸ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಅದನ್ನು ಕೇಂದ್ರ ಸರ್ಕಾರ ಮಾಡಬಾರ್ದಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.